ನಮ್ಮ ಮೆಟ್ರಲ್ ಅವರೇ ಅಮೌಂಟ್ ಅವರೇ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಸರ್. ಡೈಲಿ ಮಾಡಿಬಿಡಿದ್ರು ಬೇಡ. ಪರವಾಗಿಲ್ಲ, ಕಾಲ್ ಮಾಡ್ತೀನಿ ಅಲ್ಲಿ ಹೋಗಿ. ಇವತ್ತು ಹೋಗ್ತಾ ಇರೋದು ಡೆಲಿವರಿ ಬಾಯ್ ಜೊತೆ. ಇಲ್ಲಿ ನೋಡಿ ಗೈಸ್, ಇವರೇ ಡೆಲಿವರಿ ಬಾಯ್, ಇವ್ರ ಜೊತೆನೇ ಹೋಗ್ತಾ ಇರೋದು. ಬ್ರೋ ಏನೇನು ಮಾಡ್ತೀರಾ ಬ್ರೋ? ಸರ್ ರ್ಯಾಪಿಡೋ, ಊಬರ್, ಮೋಟರ್. ಅಲ್ಲ ಬ್ರೋ, ಎಷ್ಟು ದುಡಿತೀರಾ ಒಂದಿನಕ್ಕೆ? ಒಂದಿನಕ್ಕೆ 1200, 1300. ಸಿಚುವೇಶನ್ ಹಂಗಿದ್ದ ಹಂಗಿರುತ್ತೆ. ಚೆನ್ನಾಗಿದೆ. ಟೈಮಿಗೆ ಊಟ ಆಗುತ್ತಾ ನಿಮ್ಮದು? ಕರೆಕ್ಟ್ ಇಲ್ಲ ಸರ್, ಊಟ ಗೀಟ ಆಗಲ್ಲ ಸರ್. ಕರೆಕ್ಟ್ ಟೈಮಿಗೆ ಯಾವಾಗ ಆಗುತ್ತೆ ಸರ್? ಒಂದು ಊಟ ಮಾಡಬೇಕಾದ್ರೂ ಆರ್ಡರ್ ನೋಡ್ಕೊಂಡೇ ಇರ್ತೀನಿ, ಯಾವ್ದಾರ ಬಿದ್ದು ಸಾಕಪ್ಪ ಎತ್ಕೊಂಡ್ಬಿಡೋಣ ಅಂತ. ಯಾಕಂದ್ರೆ ಅಷ್ಟು ಜನ ಆಗ್ಬಿಟ್ಟವ್ರು ಆರ್ಡರ್ ಮಾಡೋದು. ಅದ್ರ ಸಂಬಂಧ ಊಟ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಡೈಲಿ ಮುಗಿಸ್ಕೊಂಡು ಬಂದು ನೈಟ್ ಊಟ ಮಾಡಿದೀನಿ ಒಂದು ಟೈಮಲ್ಲಿ. ಅದು ಆ ಥರ ಸಿಚುವೇಶನ್ ಆಗಿದೆ ನಮಗೆ. ಅಂದರೆ ಬ್ರೋ ನೀವು ಹೇಳಕ್ಕೆ ಬರ್ತಾ ಇರೋದು ಇವಾಗ ಲಾಭ ಆಗುತ್ತೆ ಮೋಟ್ರ್ ಮಾಡಿದ್ರೆ, ರ್ಯಾಪಿಡೋ ಯಾವುದಾದ್ರೂ ಮಾಡಿದ್ರು ಲಾಭ ಆಗುತ್ತೆ ಡೆಲಿವರಿಯಲ್ಲಿ. ಲಾಭ ಅನ್ನೋ ಫಸ್ಟ್ ಬರಲ್ಲ, ದುಡ್ಡು ಸಾಕು, ದುಡಿಬೋದು. ದುಡಿಬೋದು. ಒಂದು 1000, 1200. ಓಕೆ, 1000 ರೂಪಾಯಿ ದುಡಿಬೋದು. ಎಲ್ಲಿಗೆ ಹೋಗ್ತಾ ಇರೋದು ಇವಾಗ ನಾವು? ಕರೆಕ್ಟಾಗಿ ಮಲ್ಲೇಶ್ವರಂ ಕಡೆ ಹೋಗ್ತಾ ಇರೋದು. ಆನೇಕಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? ಇಲ್ಲಿಂದ ಕರೆಕ್ಟಾಗಿ 39 ಕೊಟ್ಟಿದ್ರು ಆರ್ಡ್ರ್ ಆನೇಕಲ್ಲಿಂದ. ಈಗ ಕರೆಕ್ಟಾಗಿ 35 ಆಗುತ್ತೆ. ಎಷ್ಟು ಅಮೌಂಟ್ ಐತೆ ಬ್ರೋ? 620 ರೂಪಾಯಿ ಇದೆ. 620. ಅದರ ಲಾಭ ಎಷ್ಟಾಗುತ್ತೆ ಅಂತ ಕಸಿನ್ ಗೊತ್ತಾಗುತ್ತಾ? 100 ರೂಪಾಯಿ ಪೆಟ್ರೋಲ್ ಹೋದರೆ ಲಾಭ ಆದಂಗೆ. ಹೇಳಿದ್ರೆ ಟೈಮ್ ಎಷ್ಟಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ಮತ್ತೆ ಲಾಭ 500 ರೂಪಾಯಿ. ಹಾಂ. ತುಂಬ ಕಷ್ಟ ಇದೆ ಗಾಯ್ಸ್ ಇದು ಗಾಡಿ ನಡೆಸೋದು. ಹೇಳಿ ಬ್ರೋ ಸ್ವಲ್ಪ ನೀವಾದರೂ. ಅದು ಯಾವ ಥರ ಅಂದರೆ ತುಂಬ ಕಷ್ಟ ಇದೆ ಗಾಡಿ ನಡೆಸೋದು. ನಾವು ಮುಂದೆವನು ಕರೆಕ್ಟಾಗಿ ಬರಲಿ, ನಾವು ಕರೆಕ್ಟಾಗಿ ಹೋಗಲಿ, ಇಲ್ಲ ಮುಂದೆವನು ಕರೆಕ್ಟಾಗಿ ಬರಲಿಲ್ಲ ಅಂದರೆ ನಾವು ಕರೆಕ್ಟಾಗಿ ಹೋದರೂ ಮುಂದೆವನು ಸರಿ ಅನ್ಸಲ್ಲ, ಬಂದ್ಬಿಟ್ಟು ಗುದ್ಬಿಡ್ತಾರೆ. ಬೆಂಗಳೂರಲ್ಲಿ ಗಾಡಿ ನಡೆಸೋದು ತುಂಬ ಕಷ್ಟ ಇದೆ ಗಾಯ್ಸ್. ಯಾವುದೇ ಇರಲಿ, ಆಟೋ ಇರಲಿ ಅಥವಾ ಬಸ್ ಇರಲಿ, ಬೈಕೇ ಇರಲಿ, ತುಂಬ ಹುಷಾರಾಗಿ ಕಸಿ ನಡೆಸಬೇಕು ಗೈಸ್. ಎಲ್ಲ ತಂದು ಕಸಿ ಅಂದರೆ ಇದು ಒಂದು ತಿಂಗಳದ ಅಥವಾ ಒಂದು ವರ್ಷದ ಪೇಮೆಂಟು ಅದಕ್ಕೆ ಇಡಬೇಕಾಗುತ್ತೆ ಗೈಸ್. ಮತ್ತು ಯಾವ್ದಾದ್ರು ನ್ಯೂ ಗಾಡಿಗೆ, ಕಾರ್ಗೆ ಆಯಿತು ಏನಾದರೂ ಡ್ಯಾಮೇಜ್ ಆದರೆ ತುಂಬ ಕಷ್ಟ ಆಗುತ್ತೆ ಮಿಡಲ್ ಕ್ಲಾಸ್ ಅವರು. ನಾವು 300 ರೂಪಾಯಿ ದುಡ್ಕೊಂಡು ಅಡ್ಡಾಡೋರು ಅಂಥದ್ದು ಈ ಥರ ಪ್ರಾಬ್ಲಮ್ ಆದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಮಿಡಲ್ ಕ್ಲಾಸ್ ಅವರು ತುಂಬ ಹುಷಾರಾಗಿ ಓಡಿಸಿ ಗಾಡಿನ. ಹೌದು ಗೈಸ್, BMW ಬೆಂಚ್ ಬಂದರೆ ಸಡನ್ನಾಗಿ ಕಸಿ ನಾವು ಗುದ್ರೆ ಲೈಫ್ ಟೈಮ್ ಕಟ್ಟಬೇಕಾಗತ್ತೆ ಅದರದ್ದು ಅಮೌಂಟು. ತುಂಬ ಕಷ್ಟ ಇದೆ. ಡ್ರೈವರ್ ಅಂತ ಕಸಿನ ಅಂತಿರಲ್ಲ, ಯಾವುದೇ ಇರಲಿ, ಯಾವುದೇ ಫೀಲ್ಡಲ್ಲಿ ಡ್ರೈವರ್ ಇರಲಿ, ತುಂಬ ಕಷ್ಟ ಇದೆ ಗೈಸ್. ಇವಾಗ ಮುಂದೆ ಯಾವುದಾದ್ರೂ ಗಾಡಿ ಸ್ವಲ್ಪ ಸ್ಕ್ರ್ಯಾಚ್ ಆದರೆ ಸಾಕು, ಜನ ರೊಚ್ಚಿಗೆದ್ದು ಬಿಡ್ತಾರೆ. ತುಂಬ ಇದೆ, ತುಂಬ ಪ್ರಾಬ್ಲಮ್ಸ್. ಇದಕ್ಕೇನು ಟೈಮಿಂಗ್ ಆಯ್ತಾ? ಹಾಗೇನಿಲ್ಲ, ಆದರೆ ನಾವು ಪಟ್ಟನ್ನು ಎತ್ಕೊಂಡ್ಬಿಡ್ಬೇಕು ನೋಡು ಅಷ್ಟು. ಅಲ್ಲಲ್ಲ, ಅದಲ್ಲ, ಇದು ಹೋಗೋದು ರೀಚ್ ಮಾಡೋದು. ಏನಿಲ್ಲ, ನಡಿ ಅವನಿಗೆ ಮುದ್ದಾಮ ವಿಡಿಯೋ ಮಾಡ್ತಾರಂತ ಮುದ್ದಾಮಕ್ಕೂ ಹೋಗ್ತಾ ಇದ್ದಾರೆ. ಹೌದಾ? ಅವ್ರಿಗೆ ಮಾತಾಡ್ಸೋಕ್ಕಾಗಲ್ವಲ್ಲ. ಯಾವ ರೇಂಜಿಗೆ ಆಯ್ತು ಅದು? ಬಿಡಬೇಡ ಬಿಡಕ್ಕೆ ಹೋಗ್ಬೇಡ ಅವನಿಗೆ. ಹಾಂ, ಆಯ್ತಲ್ಲ, ವಿಡಿಯೋ ಮಾಡಿದ್ಯಾ? ಬಿಡೋದು ಬೇಡ ಅಂತ ಮಾತಾಡ್ಸ್ಬೇಕಾ? ಹಾಂ, ಎಸ್ ಮಾತಾಡ್ಸೋಣ. ಲಾಸ್ಟ್ ಹೇಳ್ದವನ ಕನ್ನಡದವನ ಇಲ್ಲ ಬೇರೆ ಹಿಂದಿಯವನ ಏನು ಗೊತ್ತಾಗಲ್ಲ ನಮ್ಗೆ ಕ್ಲಿಯರಾಗಿ. ಮಾತಾಡ್ಬೇಕಂತ ಕೇಸಿ ನೆನ್ಕೊಂಡ್ವಿ. ಅವನು ಸ್ಪೀಡಲ್ಲಿ ಹೋಗ್ತಾವನೆ ಅಣ್ಣ, ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಹೋಗ್ತಾನೆ. ನೋಡಿ ಗೈಸ್, ಕಾಣಿಸ್ತಾನೆ ಇಲ್ಲ ಎಲ್ಲಿ ಹೋಗಿದ್ದಾನೆ ಅಂತ ಕೇಸಿನ. ತುಂಬ ದೂರ ಹೋಗ್ಬಿಟ್ಟಿದ್ದಾನೆ. ಹಾಂ, ಕಾಣಿಸ್ತಾ ಇದ್ದಾನೆ ಅಲ್ಲಿ. ರೆಡಿಗೆ ಹಾಕೊಂಬಿಡು. ಹೋಗುತ್ತಾ? ಮಾತಾಡ್ಸ್ತೀನಿ. ಹಾಂ, ಎಸ್ ಮಾತಾಡ್ತೀನಿ.
ಲರ್ನಿಂಗ್ ಸ್ಟಿಲ್ ಲರ್ನಿಂಗ್. ರೇಟ್ ಲರ್ನಿಂಗ್. लर्निंग हिंदी ना? हिंदी कहाँ से आ गए हैं? कोडाईकनाल से। किधर जा रहे हैं अभी? राजाजी नगर। हाँ, राइडर है क्या भाई? राइडर है क्या तुम? हाँ हाँ। स्टेट कौन सा है तुम्हारा? स्टेट बेंगलोर. कौन सा? पंजाब. ಅಲ್ಲಿ ನೋಡಿ ಗೈಸ್, ಟ್ರಾಫಿಕ್ ಪೊಲೀಸ್ ಹೆಂಗಿರ್ತಿದ್ದಾರೆ ನೋಡಿ ಗೈಸ್. ಎಷ್ಟು ಕಷ್ಟ ಇದೆ ನೋಡಿ, ಡ್ರೈವರ್ಸ್ಗಳ ಪರಿಸ್ಥಿತಿ ಹೆಂಗೈತೆ, ಸಿಕ್ಕಾಪಟ್ಟೆ ಕಷ್ಟ ಐತೆ. ನೋಡಿದ್ರೆ ಇವಾಗ ಟ್ರಾಫಿಕ್ ಪೊಲೀಸ್ ಹೆಂಗಿರ್ತಿದ್ದಾನೆ, 100 ರೂಪಾಯಿ 200 ರೂಪಾಯಿ ವಸೂಲಿ ಮಾಡಲ್ಲ, ಬಿಡೋದೇ ಇಲ್ಲ ಅವನು, ರೂಲ್ಸ್ ಫಾಲೋ ಮಾಡಲ್ಲ ಗೈಸ್. ಅಲ್ಲ, ಅವ್ನ ಗಾಡಿ ನೋಡೋಣ ಹೆಂಗ್ ಸೌಂಡ್ ಬರ್ತಾ ಇದೆ ಅದು ಬೈಕ್. ಅದು ರೇಟ್ ಎಷ್ಟು ಗೊತ್ತಾ? 30 ಲಕ್ಷನ ಅಷ್ಟೇ ಇದೆ ಅದು. 30 ಲಕ್ಷ? ಹಾಂ ಹಾಂ ಹಾಂ. ಕ್ಯಾಮ್ರಾ ಇದೆ ನೋಡೋ. ಪರವಾಗಿಲ್ಲ ನಡಿ, ಅವನು ರೈಡರ್ ಇದ್ದಾನೆ ಗಾಯ್ಸ್. ಇನ್ನೊಂದು ಬೈಕ್ ತೋರಿಸ್ತಾ ಇದ್ದೀವಿ, ಅದು ಹೆಂಗೈತೆ ಅಂತ ಕೇಸಿ ನೋಡಿ. ತುಂಬ ದೂರ ಹೋಗ್ಬಿಟ್ಟವನೆ, ಎಲ್ಲೋಗೋಣ ಅಣ್ಣ. ಹಿಡಿತೀನಿ ವೇಟ್ ಮಾಡಿ. ಹಾಂ, ಹಿಡಿತೀನಿ ಅಣ್ಣ. ಆ ಕಡೆ ಹೋದನು, ಈ ಕಡೆ ಹೋದ್ನ, ಅಲ್ಲಿ ಮುಂದೆನ ಮುಂದೆ ಹೋಗ್ತಾನ. ಎಲ್ಲಿದ್ದಾನೋ ಅಣ್ಣ. ಮೈ ಗಾಡ್, ಇವನು ಎಲ್ಲಿದ್ದಾನ ಅಣ್ಣ? ಇನ್ನೂ ಹೋಗಿಲ್ಲ ಈ ಅಣ್ಣನು ಗೈಸ್. ತುಂಬ ದೂರ ಹೋಗ್ಬಿಟ್ಟವನೆ, ಕಾಣಿಸ್ತಾ ಇಲ್ಲ. ರೂಟಲ್ಲಿ ಸಿಕ್ಕರೆ ತೋರಿಸ್ತೀವಿ. ಸಖತ್ತಾಗೈತೆ ಬೈಕು, ಎಲ್ಲೋಗವನೆ ಕಾಣಿಸ್ತಾ ಇಲ್ಲ. ಹಾಂ, ವಿಡಿಯೋ ಮಾಡೋದೇನು ಅದರಲ್ಲೇನೆ ಇದೆ ನೋಡಿ. ಇವರೆಲ್ಲ ಪೋಸ್ಟ್ ಆಫೀಸ್ ಸ್ಟೇಷನ್ ಬಂದವರು, ಇಲ್ಲಿಂದ ಬಂದಿರ್ತಾರೆ. ಇದ್ರ ಸ್ಟೇಷನ್ ಮಾತಾಡ್ತೀವಲ್ಲ, ಎಲ್ಲಕ್ಕೆ ತೊಗೊಂಡು ಎಲ್ಲದಾರ. ಗೈಸ್, ಡೆಸ್ಟಿನೇಷನ್ ಬಂದುಬಿಟ್ವಿ. ನೋಡಿದ್ರಲ್ಲ, ಡೆಸ್ಟಿನೇಷನ್ ಬಂದಿದ್ವಿ. ಇವಾಗ ವೇಟ್ ಮಾಡ್ಬೇಕು ಅವ್ರು ಬರೋ ತನಕ. ಕಾಲ್ ಮಾಡಿ ಕರ್ಸ್ಕೊಂತೀವಿ. ಇವಾಗ ಕಾಲ್ ಮಾಡಬೇಕು ಎಲ್ಲಿದ್ದಾರೆ ಅಂತ ಕೇಳಿದ್ರೆ. ಹೌದು ತಾನೆ? ಹ್ಞೂ ಇದೇ ಮತ್ತೆ